ಬಾರ್ದು ಈ ತರ ಸೈಡ್ ಅಲ್ಲಿ ಇರಬೇಕು. ಸೈಡ್ ಅಲ್ಲಿ ಇಟ್ಬಿಟ್ಟು ಜಸ್ಟ್ ಈಗ ಪ್ರೆಸ್ ಮಾಡಿ ನೋಡಿ, ಎತ್ತಿದ್ರೆ ನೋಡಿ ಹೊಸದ್ರು ಇಷ್ಟು ಸಣ್ಣಗೆ ಬರಲ್ಲ. ಇದನ್ನ ಸ್ಟೋರ್ ಮಾಡಿ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ನಾವು ರೋಟಿ ಮೇಕರಲ್ಲಿ ಚಪಾತಿ ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ ಹಸಿಟ್ಟು ನೋಡಿ ಇಷ್ಟು ಮೆತ್ತಕ್ಕಾಗಿರಬೇಕು. ಆವಾಗಲೇ ನಾವು ಗಟ್ಟಿಯಾಗಿ ಸ್ವಲ್ಪ ನಾವು ಕೈಯಲ್ಲಿ ಒಸಿಬೇಕು ಅಂದರೆ ಗಟ್ಟಿಯಾಗಿ ಕಲಿಸ್ಕೊತೀವಲ್ಲ, ಆ ಥರ ಕಲಿಸ್ಕೋಬಾರ್ದು. ಈ ಥರ ಮೆತ್ತಕ್ಕಿದ್ರೇ ಚಪಾತಿ ರೋಟಿ ಮೇಕರಲ್ಲಿ ಚೆನ್ನಾಗಿ ಬರೋದು, ತುಂಬಾ ಚೆನ್ನಾಗಿ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಚಪಾತಿ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನಾನು ಕಲಿಸಿಟ್ಟು 1/2 hour ಆಗಿದೆ ನೋಡಿ, ಎಷ್ಟು ಮೆತ್ತಕ್ಕಿದೆ. ಇದನ್ನ ಬಾಲ್ ಮಾಡಿಕೊಂಡು ಹೇಗೆ ಮಾಡೋದು ಚಪಾತಿ ರೋಟಿ ಮೇಕರಲ್ಲಿ ಅಂತ ತೋರಿಸ್ಕೊಡ್ತೀನಿ. ಎಷ್ಟೋ ಜನ ಚಪಾತಿ ರೋಟಿ ಮೇಕರಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ರೋಟಿ ಮೇಕರ್ನ ಎತ್ತಿ ಮೂಲೆಗೆ ಬಿಸಾಕ್ಬಿಟ್ಟಿರ್ತಾರೆ. ಹಾಗಾಗಿ ರೋಟಿ ಮೇಕರ್ ನಮ್ಗೆ ಎಷ್ಟು ಯೂಸ್ಫುಲ್ ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ನಾನು ತುಂಬ ವರ್ಷದಿಂದನೇ ನಾನು ರೋಟಿ ಮೇಕರ್ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ನಾನು 5 ವರ್ಷದಿಂದ ರೋಟಿ ಮೇಕರ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೇ ನಾನು ಚಪಾತಿ ಮಾಡೋದು. ಮನೆಗೆ ತುಂಬ ಜನ ಬಂದಾಗ ನಮಗೆ ರೋಟಿ ಮೇಕರ್ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ತುಂಬ ಜನ ಅಂತನೂ ಇಲ್ಲ, ಮನೇಲಿ ನಾನು ಡೈಲಿನೂ ಯೂಸ್ ಮಾಡ್ತೀನಿ ರೋಟಿ ಮೇಕರ್ನ. ಉಂಡೆ ಮಾಡ್ಕೊತೀವಲ್ಲ, ಉಂಡೆನೂ ಅಷ್ಟೇ ಜಾಸ್ತಿ ದಪ್ಪನೂ ಇರ್ಬಾರ್ದು, ಜಾಸ್ತಿ ಸಣ್ಣ ಇರಬಾರ್ದು, ಈ ಮೀಡಿಯಮ್ ಸೈಜಲ್ಲಿ ಇರಬೇಕು. ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ಈ ಥರ ನಾವು ಸ್ವಲ್ಪ ಉಂಡೆ ಸಮೇತ ಇಡಬಾರ್ದು, ಯಾಕಂದರೆ ಉಂಡೆ ಸಮೇತ ಇಡಕ್ಕೆ ಹೋದರೆ ಜಾರ್ ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವು ಪ್ರೆಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇಟ್ಕೋಬೇಕು ರೋಟಿ ಮೇಕರಲ್ಲಿ. ಇಷ್ಟು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಬಟ್ಟೆ ಎತ್ಕೊಂಡು, ಕಾಟನ್ ಬಟ್ಟೆ ಎತ್ಕೊಂಡು ಒರೆಸ್ಕೊಂಡ್ಬಿಡಿ. ಒರೆಸ್ಕೊಂಡಾದ್ಮೇಲೆ ಪ್ಲಗ್ ಮಾಡ್ಕೋಬೇಕು. ಪ್ಲಗ್ ಮಾಡ್ಕೊಂಡಾದ್ಮೇಲೆ ಈ ಥರ 2 ಲೈಟ್ ಬರುತ್ತೆ. 2 ಲೈಟ್ ಬಂದಮೇಲೆ ಹೀಟ್ ಆಗಿದೆ ಅನ್ನೋದಕ್ಕೆ ನಮಗೆ ಗ್ರೀನ್ ಲೈಟು ಆಫ್ ಆಗುತ್ತೆ. ಆವಾಗ ನಾವು ಚಪಾತಿ ಹಸಿಟ್ಟು ಇಟ್ಕೊಂಡು ಪ್ರೆಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪ್ರೆಸ್ ಮಾಡೋಕ್ಕೆ ಹೋದರೆ ಚಪಾತಿ ಸರಿಯಾಗಿ ಬರಲ್ಲ. ಆ ಗ್ರೀನ್ ಲೈಟ್ ಆಫ್ ಆದಮೇಲೆ ನಾವು ಚಪಾತಿ ಹಸಿಟ್ಟು ಇಟ್ಕೊಂಡು ಪ್ರೆಸ್ ಮಾಡಬೇಕು. ಮತ್ತೆ ನೋಡಿ ಇಲ್ಲಿ ಮೀಡಿಯಮ್ಮು ಮಿನಿಮಮ್ ಎಲ್ಲ ಕೊಟ್ಟಿರ್ತಾರೆ. ನಮಗೆ ಹೀಟು ಯಾವ ಥರ ಬೇಕು ನಮಗೆ ಮ್ಯಾಕ್ಸಿಮಮ್ ಇಟ್ಕೊಂಡ್ರೇ ಚಪಾತಿ ಪ್ರೆಸ್ ಮಾಡೋಕ್ಕೆ ಕ್ಲೀನಾಗಿ ಬರುತ್ತೆ. ಮತ್ತು ನಾವು ಕೈಯಲ್ಲಿ ಒಸೆಯೋಗಿನ ತುಂಬ ಚೆನ್ನಾಗೇ ಬರುತ್ತೆ. ಆದರೆ ಇದರಲ್ಲಿ ಏನಾಗುತ್ತೆ, ಅರ್ಧಂಬರ್ಧಂ ಬೆಂದಿರುತ್ತಲ್ವ, ಅದನ್ನು ಎತ್ಕೊಂಡು ನೀವು ತವಾ ಮೇಲೂ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ. ನೀವು ಅದನ್ನು ಸ್ಟೋರ್ ಮಾಡ್ಬೋದು. ಚಪಾತಿ ನಾನು ಒಸೆಯೋಕ್ಕೆ ಮಾತ್ರ ಇದರಲ್ಲಿ ಇಟ್ಕೊಂಡಿದ್ದೀನಿ, ನಾನು ತವಾ ಮೇಲೆ ಸುಡೋದು. ಈಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ಇದು ಲೈಟ್ ಗ್ರೀನ್ ಲೈಟ್ ಆಫ್ ಆಗಿದೆ. ಗ್ರೀನ್ ಲೈಟ್ ಆಫ್ ಆದಮೇಲೆ ನಾವು ಸೆಂಟ್ರಲ್ಲಿ ಇಡಬಾರ್ದು, ಈ ಥರ ಸೈಡಲ್ಲಿ ಇಡಬೇಕು. ಸೈಡಲ್ಲಿ ಇಟ್ಬಿಟ್ಟು ಜಸ್ಟ್ ಈಗ ಪ್ರೆಸ್ ಮಾಡಿ ನೋಡಿ, ಎತ್ತಿದ್ರೆ ನೋಡಿ ಚಪಾತಿ ಆಯಿತು. ತುಂಬಾ ಸಣ್ಣ, ನಾವು ಕೈಯಲ್ಲಿ ಒಸೆಯೋಕ್ಕಿಂತ ತುಂಬ ಸಣ್ಣ ಬರುತ್ತೆ. ನಾವು ಹಸಿಟ್ಟು ಕಲ್ಸ್ಕೊಳೋದು ಜಾಸ್ತಿ. ಎರಡು ರೋಟಿ ಮೇಕರ್ ಇದೆ ಅಂತ ತೋರಿಸಿದ್ನಲ್ಲ ನಾನು. ಇದು ಇನ್ನೂ ಒಂದು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಒರೆಸ್ಕೋಬೇಕು ಅನ್ನಲ್ಲ. ಮತ್ತು ನನಗೆ ಇದು ಹ್ಯಾಂಡ್ಲೆಲ್ಲ ತುಂಬಾ ಇಷ್ಟ ಆಯಿತು ನೋಡಿ. ಸ್ಟೀಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಇನ್ನೂ ಒಂದು ರೋಟಿ ಮೇಕರು. ಇದು ತುಂಬಾ ಚೆನ್ನಾಗಿದೆ. ಇದು ನಂಗೆ ತುಂಬಾ ಇಷ್ಟ ಆಯಿತು ನೋಡಿ. ಇಲ್ಲಿ ಸ್ಟೀಲ್ ಹ್ಯಾಂಡಲ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ಟೀಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಈ ಹ್ಯಾಂಡಲ್ ತುಂಬಾ ಗಟ್ಟಿಯಾಗಿದೆ. ಮತ್ತು ಪ್ರಾಡಕ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಎಲ್ಲ ಕೊಟ್ಟಿರ್ತಾರೆ. ಇದನ್ನು ಅಷ್ಟೇ ನೀವು ರೊಟೇಟ್ ಮಾಡ್ಕೋಬೇಕು. ಇಲ್ಲಿ ಆರೆಂಜು, ಇಲ್ಲಿ ರೆಡ್ ಲೈಟ್ ಕೊಟ್ಟವ್ರೆ.
ಈ ಆರೆಂಜ್ ಲೈಟ್ ಆಫ್ ಆದಮೇಲೆ ನಾವು ಯೂಸ್ ಮಾಡಬೇಕು. ಇದರಲ್ಲೂ ಮಾಡೋ ತೋರಿಸ್ತೀನಿ. ಅದು ರಿಪೇರಿ ಬಂದಿತ್ತು, ಅದನ್ನು ಈಗ ಸರಿ ಮಾಡಿಕೊಂಡು ಅದು ಯೂಸ್ ಮಾಡ್ತಾ ಇದ್ದೀನಿ. ಇದು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ರೆಡ್ ಲೈಟ್ ಬಂದಿದೆ, ಆರೆಂಜ್ ಲೈಟ್ ಆನ್ ಆದಮೇಲೆ ಇದರಲ್ಲಿ ನಾವು ಯೂಸ್ ಮಾಡಬೇಕು ನೋಡಿ. ಇವಾಗ ಆರೆಂಜ್ ಲೈಟ್ ಆನ್ ಆಗಿದೆ, ಇವಾಗ ನಾವು ಯೂಸ್ ಮಾಡಬೇಕು ಇದನ್ನ. ಯಾವಾಗಲೂ ಅಷ್ಟೇ ಸೆಂಟ್ರಲ್ಲಿ ಇಡಬಾರ್ದು, ಹಸಿಟ್ಟನ್ನ ಸೈಡಲ್ಲಿ ಇಡಬೇಕು ನೋಡಿ. ಹಾಗೆ ಇನ್ನೊಂದು ವಸ್ತು ತೋರಿಸ್ತೀನಿ. ಎಷ್ಟು ಬೇಗ ಬೇಗ ಒಸಿಬಹುದು ಅಂತ ನೋಡಿ. ನಾವು ಕೈಯಲ್ಲಿನ ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂದರೆ ನಿಮಗೆ ಒಸ್ಕೋಬೋದು ನೋಡಿ. ಮತ್ತೆ ನಾವು ಯೂಸ್ ಎಲ್ಲ ಮಾಡಾದ್ಮೇಲೆ ಈ ಥರ ಒರೆಸ್ಕೊಂಡು ಅದು ತಣ್ಣಕ್ಕಾದ್ಮೇಲೆ ಕ್ಲೋಸ್ ಮಾಡಿ ನಾವು ಎತ್ತಿಡಬೇಕು. ಮತ್ತು ಇದು ವೈರಿಂಗಿಗೆಲ್ಲ ತುಂಬ ದಪ್ಪ ಕೊಟ್ಟಿದ್ದಾರೆ, ಮತ್ತು ಕವರಿಂಗ್ ಕೊಟ್ಟಿದ್ದಾರೆ ವೈರ್ಗೆ ಮೆಲ್ಟ್ ಆಗಬಾರ್ದು ಅಂತ. ಅದು ಪ್ರೆಸ್ಟೀಜ್ಗೆ ಕೊಟ್ಟಿಲ್ಲ, ವೈರು ಟಚ್ ಆದರೆ ಸಾಕು ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದು ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಅಷ್ಟೇ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದು ಇದಾಗಿತ್ತು ಅಂತ ಇದನ್ನು ತಂದೆ ಚಿಕ್ಕಪೇಟೆಯಲ್ಲಿ. ತುಂಬಾ ಚೆನ್ನಾಗಿದೆ ಇದು ನೋಡಿ. ಚಪಾತಿ ಎಷ್ಟು ಸಣ್ಣಕ್ಕಿದೆ, ನಾವು ಕೈಯಲ್ಲಿ ಒಸಿದ್ರು ಇಷ್ಟು ಸಣ್ಣಕ್ಕೆ ಬರಲ್ಲ. ಇದನ್ನ ಸ್ಟೋರ್ ಮಾಡಿ ನೀವು ಫ್ರಿಜ್ಜಲ್ಲೂ ಸ್ಟೋರ್ ಮಾಡ್ಕೋಬಹುದು. ಎಣ್ಣೆನೂ ಅಷ್ಟೇ ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಮಾಮೂಲಿ ಚಪಾತಿ ಮಾಡೋಕ್ಕಿಂತ ಇದಕ್ಕೆ ಎಣ್ಣೆ ಸ್ವಲ್ಪನೇ ಹಿಡಿಯುತ್ತೆ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.